ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಚುನಾವಣಾ ಸಂದರ್ಭ ಇದೆ. ಚುನಾವಣೆಯಲ್ಲಿ ಆರೋಪ ಪ್ರತ್ಯಾರೋಪಗಳು ಆರೋಗ್ಯಕರವಾಗಿರಬೇಕು. ಆದರೆ ಕಾಂಗ್ರೆಸ್ ಪಕ್ಷ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಚೊಂಬಿನ ಜಾಹೀರಾತನ್ನ ಎಲ್ಲ ದಿನಪತ್ರಿಕೆಗಳ ಮುಖಪುಟದಲ್ಲಿ ಕೊಡ್ತು. ಅದಕ್ಕೆ ಪ್ರತ್ಯಾಸ್ತ್ರವಾಗಿ ಬಿಜೆಪಿ ಸರ್ಕಾರ ಏನ್ ಮಾಡ್ತು, ಚೊಂಬಲ್ಲ ಅಂತ ಹೇಳಿ ಅಕ್ಷಯ ಪಾತ್ರೆ ಮೋದಿ ಅವರು ಮಾಡಿದ್ದು ಅಂತ ಜಾಹೀರಾತನ್ನು ಕೊಡ್ತು. ಆಮೇಲೆ ತೆರಿಗೆಯಲ್ಲಿ ತಾರತಮ್ಯ ಆಗಿದೆ ಅಂತ ರಾಜ್ಯ ಸರ್ಕಾರ ಪ್ರತಿಭಟನೆಯನ್ನು ಜಂತರ್ ಮಂತರ್ನಲ್ಲಿ ಮಾಡಿತ್ತು. ಅಂದ್ರೆ ನಾವಿವಾಗ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡ್ಬೇಕಾಗತ್ತೆ, ಅದೇ ತರ ಅಲ್ಲಿ ಜಂತರ್ ಮಂತರ್ ಅಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾಯ್ತು. ಬರ ಪರಿಹಾರದ ವಿಷಯವನ್ನು ತಗೊಂಡು ನ್ಯಾಯಾಲಯಕ್ಕೆ ಹೋಗಿದ್ದು ಆಯ್ತು. ಸ್ವತಃ ನಿರ್ಮಲಾ ಸೀತಾರಾಮನ್ ಅವರೇ ಒಂದು ಕ್ಲಾರಿಟಿಯನ್ನು ಕೊಟ್ಟರು ಕೂಡ ನಮ್ಮದೇ ಇರೋಂಥ ಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇಲ್ಲ. ಹಾಗಾಗಿ ಈ ಆರೋಪ ಪ್ರತ್ಯಾರೋಪಗಳಿಗೆ ಅಂದ್ರೆ ಈಗ ಚೊಂಬಿನ ಒಂದು ಜಾಹೀರಾತಿಗೆ ಬಿಜೆಪಿ ಪಕ್ಷ ಅಕ್ಷಯ ಪಾತ್ರೆ ಅನ್ನೋ ಒಂದು ಗುನ್ನವನ್ನ ಕೊಡ್ತು. ಆ ಗುನ್ನದಿಂದ ಕಳವಳಗೊಂಡಂತ ಕಾಂಗ್ರೆಸ್ ಇವತ್ತು ಬೇರೆ ಬೇರೆ ರೀತಿಯಾಗಿ ಜನಗಳ ಹತ್ರ ಒಂದು ಸಿಂಪತಿಯನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ, ಅಡ್ಡಗೋಡೆ ಮೇಲೆ ದೀಪ ಇಟ್ಟ ರೀತಿಯಲ್ಲಿ ಮಾತಾಡೋದಕ್ಕೆ, ನಾನು ಹೇಳ್ತಾ ಇರೋದೆಲ್ಲ ಸತ್ಯ ಅಂತ ಬಿಂಬಿಸುವ ಅಂತಹ ವಾಸ್ತವಿಕತೆಯನ್ನ ಮರೆಮಾಚಿ ಜನಗಳ ಹತ್ರ ಇವತ್ತು ಹೇಳುವಂತ ಪ್ರಯತ್ನ ಮಾಡ್ತಾ ಇದೆ. ಅದರಲ್ಲಿ ನಾವೊಂದು ಸ್ವಲ್ಪ ವಿಚಾರಗಳನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಈಗ ನೋಡಿ, ಇದು ಚೊಂಬಿನ ಜಾಹೀರಾತು. ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ಪತ್ರಿಕೆಯಲ್ಲಿ ಕೊಟ್ಟಂತ ಒಂದು ಜಾಹೀರಾತು. ಕಾಂಗ್ರೆಸ್ ಪಕ್ಷ ಇವತ್ತವರೆಗೂ ನಮ್ಗೆ ಹೇಳಿರೋದೇನು, ಸುಳ್ಳು ಸುದ್ದಿಯನ್ನ ಹಬ್ಬಿಸಿದ್ರೆ ನಾವು ನಿಮ್ಮನ್ನ ಜೈಲಲ್ಲಿ ಹಾಕ್ತೀವಿ ಅಂತ ಹೆದರಿಸುತ್ತೆ ಎಲ್ಲಾ ಸುದ್ದಿ ವಾಹಿನಿಗಳಿಗೆ ಮತ್ತೆ ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಸ್ಗೆಲ್ಲ. ಇದರಲ್ಲಿ ಒಂದನ್ನ ಹಾಕಿದ್ದಾರೆ ಇವರು, ಎಲ್ಲರ ಖಾತೆಗೆ 15 ಲಕ್ಷ ಹಾಕುವುದು ಚೊಂಬು ಅಂತ ಹೇಳಿದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟವರು ಮೋದಿಜಿ ಅವರು ಎಲ್ಲಿ ಎಲ್ಲರ ಒಂದು ಖಾತೆಗೆ 15 ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ದರು? ಅದನ್ನ ಕಾಂಗ್ರೆಸ್ ಪಕ್ಷ ಇದೇ ಸುಳ್ಳನ್ನ 10 ವರ್ಷದಿಂದ ಜನಗಳಿಗೆ ಹೇಳಿ ಇದು ಸತ್ಯ ಅಂತ ನಂಬಿಸುವಂತ ಒಂದು ನಿರರ್ಥಕ ಪ್ರಯತ್ನವನ್ನ ಮಾಡ್ತಾ ಇದೆ. ಇದು ಫಲ ಕೊಡ್ಲಿಲ್ಲ. ಹಾಗಾಗಿ ಎರಡನೇದು, ರೈತರ ಆದಾಯವನ್ನು ಡಬಲ್ ಮಾಡುವುದು ಚೊಂಬು ಅಂತ ಕೊಟ್ಟಿದ್ದಾರೆ. ನೋಡಿ, ಯಾರಾದ್ರೂ ಪ್ರಧಾನ ಮಂತ್ರಿಗಳು ಒಂದು ರೈತರ ಒಂದು ಮೂಲ ಕಷ್ಟಕ್ಕೆ ನಿರಂತರವಾಗಿ ಸ್ಪಂದಿಸ್ಕೊಂಡು ಬಂದಂತ ಪ್ರಧಾನಿಗಳಲ್ಲಿ ನರೇಂದ್ರ ಮೋದಿ ಅವರು ಕೂಡ ಒಬ್ರು ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ತಾರೆ. ಅವರು ಕಿಸಾನ್ ಸನ್ಮಾನ್ ಯೋಜನೆಯನ್ನ ತಗೊಂಡ್ಬಂದ್ರು. ತನ್ಮುಖೇನ ಪ್ರತಿ ರೈತರ ಖಾತೆಗೆ 2,000 ರೂಪಾಯಿ ಅಂತೆ 3 ಕಂತುಗಳಾಗಿ ವರ್ಷಕ್ಕೆ 6,000 ರೂಪಾಯಿ ಬರೋಂಗ್ ಮಾಡಿದ್ರು. ಯಡಿಯೂರಪ್ಪ ಸರ್ಕಾರ ಇದ್ದಾಗ ಅದಕ್ಕೆ 4,000ವನ್ನ ಸೇರಿಸಿ 10,000 ರೂಪಾಯಿಯನ್ನ ಬಡ ರೈತರ ಖಾತೆಗೆ, ಅಂದ್ರೆ 1 ಹೆಕ್ಟೇರ್ ಅಂದ್ರೆ 2.3 ಎಕರೆಗಿನ್ನ ಕಡಿಮೆ ಹಿಡುವಳಿದಾರರು ಯಾರಿದ್ದಾರೆ ರೈತರು, ಅವರ ಖಾತೆಗೆ ಜಮೆ ಮಾಡುವುದನ್ನ ಮಾಡ್ತಾ ಇದ್ರು. ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ ಆ 4,000 ರೂಪಾಯಿಗಳು ಏನು ರೈತರ ಅಕೌಂಟಿಗೆ ಹೋಗ್ತಾ ಇತ್ತು ಅದನ್ನ ತಡೆ ಹಿಡಿದ್ರು. ಅದಲ್ಲದೆ ಕೇಂದ್ರ ಸರ್ಕಾರ ಇವತ್ತು ಕೃಷಿ ಕಾಯ್ದೆಗಳಲ್ಲಿ ಸುಧಾರಣೆ ತರಬೇಕು ಅಂತಂದಾಗ ಇದೇ ಒಂದು ದೆಹಲಿಯ ಮಹಾನಗರದಲ್ಲಿ ಹೋರಾಟ ಮಾಡಿ ಈ ಕಾಯ್ದೆಗಳನ್ನ ಜಾರಿಗೆ ಬರ್ದಂಗೆ ತಿಂಗಳಾನ್ಗಟ್ಲೆಗಳ ಕಾಲ ಅರಾಜಕತೆಯನ್ನ ಸೃಷ್ಟಿ ಮಾಡಿದ್ದು ಯಾರು ಅನ್ನೋದನ್ನ ಪ್ರಶ್ನೆಯನ್ನ ಕಾಂಗ್ರೆಸ್ ಪಕ್ಷ ಇಟ್ಕೊಳ್ಬೇಕಾಗತ್ತೆ. ಕೆಂಪು ಕೋಟೆಯ ಮೇಲೆ ಖಲಿಸ್ತಾನಿಗಳ ಒಂದು ಧ್ವಜವನ್ನು ಹಾರಿಸುವಂತಹ ಪ್ರಯತ್ನಕ್ಕೆ ಪ್ರಚೋದನೆಯನ್ನು ಕೊಟ್ಟವರು ಯಾರು ಅನ್ನೋದನ್ನ ಪ್ರಶ್ನೆಯನ್ನ ಇಟ್ಕೊಳ್ಬೇಕು. ಅದು ಕೂಡ ಚೊಂಬು ಅಂತ ನೀವು ಹೇಳ್ತಿರಲ್ಲ, ಇದ್ಯಾವುದೂ ಇಲ್ಲ. ನೀವು ಒಂದು ಪಕ್ಷ, ನೀವು ಇವಾಗ ರೈತರ ಆದಾಯ ಡಬಲ್ ಮಾಡೋದ್ರಲ್ಲಿ ಚೊಂಬು ಅಂತ ಹೇಳ್ಬೇಕು ಅನ್ನೋ ನೈತಿಕತೆ ನಿಮ್ಮಲ್ಲಿ ಬರಬೇಕಾಗಿದ್ದಿದ್ರೆ ಕೃಷಿ ಸುಧಾರಣಾ ಕಾಯ್ದೆಗಳು ಇವತ್ತು ಆಶ್ವಾಸನೆ ಕೊಟ್ಟದ್ದು ಬಿಜೆಪಿ. ಆ ಆಶ್ವಾಸನೆ ಕೊಡ್ಲಿಕ್ಕೆ ಅದೊಂದು ಪ್ಲಾನ್ ಅನ್ನ ಮಾಡಿರುತ್ತೆ. ಆ ಪ್ಲಾನಿಗೆ ನೀವು ಅವ್ರಿಗೆ ಅದು ಅನುಷ್ಠಾನಕ್ಕೆ ತರಕ್ಕೆ ಬಿಡ್ಬೇಕಾಗಿತ್ತು, ಅವ್ರು ಕೊಟ್ಟಂತ ಈ ಕೃಷಿ ಸುಧಾರಣಾ ಕಾಯ್ದೆಯನ್ನ. ಆಮೇಲೆ ನಿಮ್ಗೆ ಅದು ರೈತರ ಆದಾಯ ಡಬಲ್ ಆಗುತ್ತೋ ತ್ರಿಬಲ್ ಆಗುತ್ತೋ ಅಥವಾ ಬರೋದೇ ಇಲ್ವೋ ಆಮೇಲೆ ಪ್ರಶ್ನೆ ಮಾಡಿದ್ರೆ ಅದರಲ್ಲಿ ನೈತಿಕತೆ ಇರ್ತಾ ಇತ್ತು. ಆದ್ರೆ ನೀವು ಆ ಕಾಯ್ದೆಯನ್ನೇ ತರಲಿಕ್ಕೆ ಆಗ್ದಂಗೆ ಅರಾಜಕತೆಯನ್ನ ಸೃಷ್ಟಿ ಮಾಡಿದ್ರಲ್ಲ, ಅದ್ರ ಬಗ್ಗೆ ನಿಮ್ಗೆ ಕೇಳುವಂತ ಯಾವುದೇ ಹಕ್ಕು ಇರೋದಿಲ್ಲ. ಎರಡನೇದು, ತೆರಿಗೆ ಹಂಚಿಕೆಯಲ್ಲಿ ಚೊಂಬು ಅಂತಿದೆ. ಇದು ಒಂದು ವಿಷಯದಲ್ಲಿ ನಾವು ಸ್ವಲ್ಪ ತಾರತಮ್ಯ ಆಗಿದೆ. ಅದಕ್ಕೂ ಕೂಡ ನೇರವಾಗಿ ನೀವು ಮೋದಿ ಸರ್ಕಾರವನ್ನ ಹೊಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ
ತೆರಿಗೆ ಹಂಚಿಕೆ ಮಾಡ್ತಕ್ಕಂಥದ್ದು ಮೋದಿಯ ಸರ್ಕಾರ ಅಲ್ಲ, ಸಾಂವಿಧಾನಿಕ ಸಂಸ್ಥೆಯಾದ ಹಣಕಾಸು ಆಯೋಗ, ಅಂಬೇಡ್ಕರ್ ಅವರು ರಚನೆ ಮಾಡಿಟ್ಟಂತಹ ಹಣಕಾಸು ಆಯೋಗ. ಇದು ಯಾರ ಕಂಟ್ರೋಲ್ನಲ್ಲೂ ಇರೋದಿಲ್ಲ. ಅದಕ್ಕೆ ತೆರಿಗೆಯನ್ನ ಹಂಚಿಕೆ ಮಾಡೋದಕ್ಕೆ ಎಲ್ಲ ರಾಜ್ಯಗಳು ಕೆಲವು ಮಾನದಂಡಗಳನ್ನ ವಿಧಿಸುತ್ತೆ. ಆ ಮಾನದಂಡಗಳ ಅಡಿಯಲ್ಲಿ ಕೇಂದ್ರ ಸರ್ಕಾರ ತೆರಿಗೆಯನ್ನ ಯಾವ್ಯಾವ ರಾಜ್ಯಕ್ಕೆ ಬರಬೇಕೋ ಆ ರಾಜ್ಯಕ್ಕೆ ಕೊಟ್ಟಿರ್ತಾರೆ. ಇದನ್ನ ನಾವು ಮುಂದೆ ಮಾತಾಡೋಣ. ಯಾಕೆ ಅಂತ ಹೇಳಿದ್ರೆ ಈ ವಿಷಯದಲ್ಲಿ ನೋಡುವಾಗ ಕೂಡ ನೀವು ಜನರಿಗೆ ವಾಸ್ತವಿಕತೆಯನ್ನ ಮರೆಮಾಚಿ ತಪ್ಪು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದೀರಾ. ಮತ್ತೆ ಬರ ಪರಿಹಾರದ ಹೆಸರಲ್ಲಿ ಚೊಂಬು. ಬರ ಪರಿಹಾರವನ್ನ ನೀವು ಕೊಟ್ಟಿದ್ದೀರಾ ಇಂತಿಷ್ಟು ಕೊಡ್ಬೇಕಂತ. ಅದನ್ನ ಪ್ರಕೃತಿ ವಿಕೋಪಗಳಿಗೆ ಅಂದ್ರೆ ನ್ಯಾಷನಲ್ ಡಿಸಾಸ್ಟರ್ಸ್ ಏನಾಗಿರ್ತದೆ ಈಗ, ಅದರ ಅಡಿಯಲ್ಲಿ ಕೇಂದ್ರ ಸರ್ಕಾರ ಕೊಡಬೇಕು, ಎಲ್ಲಾ ರಾಜ್ಯಗಳಿಗೂ ಕೊಡಬೇಕು. ಅದನ್ನ ನಿರ್ಮಲಾ ಸೀತಾರಾಮನ್ ಅವರು ಸ್ಪಷ್ಟಪಡಿಸಿದ್ದಾರೆ. ನಿನ್ನೆ ಕೋರ್ಟ್ ಅಲ್ಲಿ ಕೂಡ, ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಸ್ಪಷ್ಟಪಡಿಸಿದ್ದಾರೆ. ನಾವು ನಿಮ್ಗೆ ಹೆಚ್ಚುವರಿಯಾಗಿ ಏನ್ ಕೊಡ್ಬೇಕೋ ಅದನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಕಾಂಗ್ರೆಸ್ ಪಕ್ಷದ ಆಪಾದನೆ. ಇದಕ್ಕೆ ನಾವು ಇದರಲ್ಲಿ ಅವ್ರು ಕೊಟ್ಟಂತ ಜಾಹೀರಾತಿಗೆ ಎಂಡ್ ಟು ಎಂಡ್ ಉತ್ತರವನ್ನ ಕೊಟ್ಟಿದ್ದೀವಿ. ಇದರಲ್ಲಿ ನೋಡುವಾಗ ಹೆಚ್ಚಿನ ಅಂಶ 70% ಅಷ್ಟು ಸುಳ್ಳು ಸುದ್ದಿಯನ್ನ ಕಾಂಗ್ರೆಸ್ ಪಕ್ಷವೇ ಹರಡಿಸಿರುವಂತದ್ದು ಗಮನಕ್ಕೆ ಬರುತ್ತೆ. ಇನ್ನ ಮೋದಿ ಅವರು ಇದಕ್ಕೆ ಗುನ್ನ ಕೊಟ್ರಲ್ಲ, ಈ ಚೊಂಬಿಗೊಂದು ಗುನ್ನ ಇಟ್ರಲ್ಲ, ಅದು ದೇವೇಗೌಡರು ಒಂದು ಹೇಳಿದ್ದು. ಅಂದ್ರೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಖಜಾನೆಯನ್ನ ಚೊಂಬು ಮಾಡಿದ್ರು, ಮೋದಿ ಅದನ್ನ ಅಕ್ಷಯ ಪಾತ್ರೆಯಾಗಿ ಟರ್ನ್ ಮಾಡಿದ್ದಾರೆ ಅಂತ. ಆ ಅಂಡರ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ರಾಜ್ಯದ ತೆರಿಗೆಯಲ್ಲಿ 4 ಪಟ್ಟು ಹೆಚ್ಚಳವನ್ನ ಮಾಡಿದ್ದಾರೆ ಅಂತ. ಅಂದ್ರೆ 3 ಪಾಯಿಂಟ್ ಸಮಥಿಂಗ್ ಇತ್ತು. ಯಾಕೆಂದ್ರೆ ಈ ತೆರಿಗೆ ತಾರತಮ್ಯ ಮಾಡಿದ್ದು ರಘುರಾಮ್ ರಾಜ್ ಅನ್ನೋರಂತಹ ಆರ್ಥಿಕ ಸಮಿತಿ ಶಿಫಾರಸು ಮಾಡಿತ್ತು 2013ರಲ್ಲಿ. ಅವಾಗ ಇದೇ ಸಿದ್ದರಾಮಯ್ಯಜಿ ಅವರು CM ಆಗಿದ್ರು. ಅವಾಗೆಲ್ಲ ನೀವು ಯಾವ್ದು ಪ್ರಶ್ನೆ ಮಾಡ್ಲಿಲ್ಲ. ಅದಾದ್ಮೇಲೆ ಯೋಜನಾ ಆಯೋಗ ನಿಮ್ಮನ್ನ ಮೀಟಿಂಗಿಗೆ ಕರೀತು, ಮೋದಿ ಸರ್ಕಾರದ ಯೋಜನಾ ಆಯೋಗ. ನೀವು ಅವಾಗ ಚುನಾವಣೆಯ ನೆಪವನ್ನ ಒಡ್ಡಿ ನೀವು ಅದಕ್ಕೆ ಅಟೆಂಡ್ ಆಗ್ಲಿಲ್ಲ. ಹಾಗಾಗಿ ನಿಮ್ಗೆ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕನ್ನ ನೀವು ಕಳ್ಕೊಂಡಿದ್ದೀರಾ. ಇದರಲ್ಲಿ ನಿಮ್ಮ ಒಂದು ಕಾಲಾವಧಿಯಲ್ಲಿ ಅಂದ್ರೆ UPA 1 ಮತ್ತೆ 2 ಎರಡರ ಕಾಲಾವಧಿಯಲ್ಲಿ ಅಂದ್ರೆ 81,795 ಕೋಟಿ ರೂಪಾಯಿ ಕಾಂಗ್ರೆಸ್ ಅವಧಿಯಲ್ಲಿ ತೆರಿಗೆ ಹಂಚಿಕೆ ಬಂದಿದೆ ಅಂತ ಹೇಳ್ತಾರೆ. ಆದ್ರೆ ಬಿಜೆಪಿಯವರು ಈ 10 ವರ್ಷಗಳ ಕಾಲದಲ್ಲಿ 14ರಿಂದ 24ಕ್ಕೆ 3 ಲಕ್ಷ ಕೋಟಿಗೂ ಅಧಿಕ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅಭಿವೃದ್ಧಿ ಅನುದಾನಗಳು ಅಂದ್ರೆ ಇವಾಗ ಬೇರೆ ಬೇರೆ ಯೋಜನೆ ಮಾಡ್ತಾರಲ್ಲ ಸರ್ಕಾರದ್ದು, ಅದಕ್ಕೆ 61,000 ಹತ್ರ ಕೋಟಿ ಕೊಟ್ಟಿದ್ದೀರಾ ನೀವು ಅಂತ ಇವರು ಇದು ಜಾಹೀರಾತನ್ನ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಮೋದಿ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು 2,36,957 ಕೋಟಿ ಅಂತ ಹೇಳ್ತಾರೆ. 55 ಲಕ್ಷ ರೈತರಿಗೆ ಕಿಸಾನ್ ಸನ್ಮಾನದಿಂದ 20,000 ಕೋಟಿ ಕೊಟ್ಟಿದ್ದೀನಿ. 55 ಲಕ್ಷ ರೈತರಿಗೆ 1.33 ಲಕ್ಷ ಕೋಟಿಯ ಬೆಳೆ ಪರಿಹಾರವನ್ನು ಕೊಟ್ಟಿದ್ದೀನಿ. 6,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯನ್ನ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಿ ನಾವು ಮಾಡಿಕೊಟ್ಟಿದ್ದೀವಿ ಅಂತ ಹೇಳ್ತಾರೆ, ರಸ್ತೆಗಳ ಮೂಲಭೂತ ಸೌಕರ್ಯವನ್ನ ಇದು ಮಾಡೋದಕ್ಕೆ. ಆಮೇಲೆ 6,800 ಕಿಲೋಮೀಟರ್ಗಳ ಗ್ರಾಮೀಣ ರಸ್ತೆಯನ್ನ ಮಾಡಿದೀವಿ ಅಂತಾರೆ. ಉಡಾನ್ ಯೋಜನೆ ಅಡಿಯಲ್ಲಿ 7 ವಿಮಾನ ನಿಲ್ದಾಣಗಳನ್ನ ಅಭಿವೃದ್ಧಿ ಮಾಡಿದೀವಿ ಅಂತಾರೆ. ಮತ್ತೆ 4 ಕೋಟಿ ಬಡ ಜನರು ಕರ್ನಾಟಕದಲ್ಲಿರುವಂತವ್ರಿಗೆ 5 kg ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. 2 ಕೋಟಿ ಜನ ಬಡತನ ರೇಖೆಗಿನ್ನ ಕೆಳಗಡೆ ಇರುವಂತವ್ರಿಗೆ ಆಯುಷ್ಮಾನ್ ಕಾರ್ಡ್ ಕೊಟ್ಟಿದೀವಿ ಅಂತಾರೆ. ಮತ್ತೆ ಮಹಿಳಾ ಅಭಿವೃದ್ಧಿ 41 ಲಕ್ಷ ಮಹಿಳೆಯರಿಗೆ ಗ್ಯಾಸ್ ಸಂಪರ್ಕವನ್ನು ಕೊಟ್ಟಿದೀವಿ ಅಂತ, ಅಂದ್ರೆ ಉಜ್ವಲ್ ಯೋಜನೆ ಅಡಿಯಲ್ಲಿ ಅಂತ. ಈ PM ಆವಾಸ್ ಯೋಜನೆ ಅಡಿಯಲ್ಲಿ 2.5 ಲಕ್ಷ ಮನೆಗಳನ್ನು ಕೊಟ್ಟಿದೀವಿ ಅಂತ ಇವರೊಂದು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಅದಲ್ಲದೆ ಡೇಂಜರ್ ಸರ್ಕಾರ ಅಂತ ಒಂದು ಆಡ್ ಅನ್ನ ಕೊಡುತ್ತೆ ಬಿಜೆಪಿ. ಈ ಡೇಂಜರ್ ಸರ್ಕಾರ ಅಂದ್ರೆ ಏನಂದ್ರೆ ಸಿದ್ದರಾಮಯ್ಯ ಅವರು ಹೋದಲ್ಲಿ ಬಂದಲ್ಲಿ ಎಲ್ಲ ಹೇಳ್ತಿರಲ್ಲ ಸ್ವಾಮಿ ನೀವು, ಅಂದ್ರೆ ನಾನು ಮುಖ್ಯಮಂತ್ರಿ ಆಗಿರೋವರೆಗೂ ನಿಮ್ಗೆ ಯಾವುದೇ ರೀತಿ ಮೋಸ ಆಗಕ್ ಬಿಡಲ್ಲ ಅಂತ ನಿಮ್ ಬ್ರದರ್ಸ್ಗೆ. ನಾನು ನಿಮ್ಗೆ 10,000 ಕೋಟಿ ಅಷ್ಟು ಸವಲತ್ತು ಸಿಗೋ ತರ ನಾನು ಮಾಡಿಟ್ಟೆ ಹೋಗ್ತೀನಿ ಅಂತ. ಹಾಗಾಗಿ ಇಲ್ಲಿ ಬಿಜೆಪಿ ಪಕ್ಷ ನಿಮ್ಮನ್ನ ಆರೋಪ ಮಾಡುತ್ತೆ, ದಲಿತರ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿದ್ದ 11,000 ಕೋಟಿಯನ್ನ ನೀವು ನಿಮ್ಮ ಬ್ರದರ್ಸ್ ಅಂತ ಹೇಳ್ತಿರಲ್ಲ ಅವ್ರಿಗೆ ಅನ್ಯ ಕೋಮಿನವರ ಪಾಲನ್ನ ಅನ್ಯರಿಗೆ ಇದು ಮಾಡಿದೀರಾ ಅಂತ ಹೇಳ್ತಾರೆ. ಆಟೋದಲ್ಲಿ ಹೋದವ್ರಿಗೆ ಕುಕ್ಕರ್ ಇಂದ ಬ್ಲಾಸ್ಟ್ ಆಗುವಂತ ಒಂದು ಭಯ ಇದೆ, ಬಲಿ ಆಗ್ಬೇಕಾ ಅಂತ ಅವ್ರ ಪ್ರಶ್ನೆ ಕೇಳಿದ್ದಾರೆ. ಅದು ಬಿಟ್ಟು KJ ಹಳ್ಳಿ DJ ಹಳ್ಳಿ ದಂಗೆಕೋರರನ್ನ ಓಲೈಸೋದು ಬೇಕಾ ನಿಮ್ಗೆ ಅಂತ ಕೇಳಿದಾರೆ ಪ್ರಶ್ನೆನ. ಕನ್ನಡಿಗರ ಪಾಲಿನ ಕಾವೇರಿ ನೀರು ಬೇರೆ ರಾಜ್ಯಕ್ಕೆ ಸೇರ್ಬೇಕಾ?
ಇವತ್ತು ನೀವು ಬ್ರ್ಯಾಂಡ್ ಬೆಂಗಳೂರು ಅಂತೀರಾ, ನೀವು ಕೊಟ್ಟಿರೋ ಚೊಂಬಲ್ಲೇ ನಾವು ಎಲ್ಲಾದ್ರೂ ಯಾರ್ದಾದ್ರು ಮನೆ ಮುಂದೆ ಹೋಗಿ ನೀರ್ ಇಟ್ಕೊಂಡ್ ಬರ್ಬೇಕು ಅಂತ ಪರಿಸ್ಥಿತಿ ಆಗಿದೆ. ಒಂದು ಟ್ಯಾಂಕರ್ ನೀರ್ ಕೇಳಿದ್ರೆ 2,500 3,000 ಹೇಳ್ತಾರೆ ಪ್ರತಿಷ್ಠಿತ ಏರಿಯಾಗಳಲ್ಲಿ ಅಂತ ಅವ್ರ ಪ್ರಶ್ನೆ ಕೇಳ್ತಾ ಇದಾರೆ. ಇದು ನನ್ ಪ್ರಶ್ನೆ ಅಲ್ಲ, ಬಿಜೆಪಿ ಪಕ್ಷದ ಪ್ರಶ್ನೆ, ನೆನ್ಪಿಟ್ಕೋಬೇಕು. ವಿಧಾನಸೌಧಕ್ಕೆ ಹೋದಾಗ ಅಂದ್ರೆ ರಾಜ್ಯಸಭಾ ಸದಸ್ಯಲ್ಲಿ ಗೆದ್ದಂತವ್ರು ಅವರ ಒಂದು ಹಿಂಬಾಲಕರು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗೋದನ್ನ ಕೇಳಿಸ್ಕೋಬೇಕಾ ಶತ್ರು ದೇಶಕ್ಕೆ ಅನ್ನೋದನ್ನ ಹೇಳಿದ್ದಾರೆ. ಹೋಟೆಲ್ಗೆ ಟೀ ಕುಡಿಯಕ್ ಹೋದಾಗ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ನ ಉಲ್ಲೇಖ ಮಾಡ್ತಾರೆ. ಅದು ಬಿಟ್ಟು ಕಾಲೇಜಿಗೆ ಹೋದಂತ ಹೆಣ್ಮಕ್ಳು ಬಲಿ ಆಗ್ಬೇಕಾ ಅಂತ ನೇಹಾ ಕೇಸ್ ಬಗ್ಗೆ ಹೇಳ್ತಾರೆ. ಮುಗ್ಧ ಜನರು ನಕ್ಸಲರಿಗೆ ಬಲಿ ಆಗ್ಬೇಕಾ ಅಂತ ಕೇಳ್ತಾರೆ. ಮೇಲು ಹೋದ ಗೋಮಾತೆ ಕಸಾಯಿಖಾನೆಗೆ ಹೋಗ್ಬೇಕಾ ಅಂತ. ಗೋಹತ್ಯೆ ನಿಷೇಧ ಕಾನೂನನ್ನ ಜಾರಿಗೆ ತಗೊಂಬಂದು ಇಟ್ಟೋಗಿತ್ತಲ್ಲ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರ, ಇವತ್ ನೀವು ಅದನ್ನ ಫ್ರೀ ಬಿಟ್ಟಿದ್ದೀರಾ ಅನ್ನೋದು ಅವ್ರ ಆಪಾದನೆ. ಇದಕ್ಕೆ ನೀವು ಸರಿಯಾದ ಉತ್ತರವನ್ನ ಹೇಳಿ ನಿಮ್ ಕೈಯಲ್ಲಾದ್ರೆ. ಮತ್ತೆ ಅಚ್ಚೇ ದಿನಗಳೆಲ್ಲ ದೌರ್ಭಾಗ್ಯ ದಿನ ಅಂತ ನೀವ್ ಹೇಳ್ತೀರಾ. 100 ರೂಪಾಯಿ 1 ಲೀಟರ್ ಪೆಟ್ರೋಲ್ ಆಗಿದೆ. ಹೌದು ಸ್ವಾಮಿ, ಪೆಟ್ರೋಲ್ ಬಾಂಡ್ ಗಳನ್ನ ಕೊಟ್ಟಿದ್ದು ಯಾರು? ಇದೇ ನಿಮ್ಮ UPA 1 ಮತ್ತೆ UPA 2 ಗವರ್ನಮೆಂಟ್ ಅಲ್ಲಿ ಇದ್ದಂತ ಮನಮೋಹನ್ ಸಿಂಗ್ ಅವರು. ಇವತ್ತು ಅದೆಲ್ಲ ಮೆಚುರಿಟಿ ಬಂದಿದೆ, ಅದಕ್ಕೆ ಬಡ್ಡಿ ಸಮೇತವಾಗಿ ಸೇರ್ಸ್ಕೊಡ್ಬೇಕಲ್ಲ. ಮೋದಿ ಅವ್ರೇನ್ ಮನೆಯಿಂದ ತಗೊಂಬಂದ್ ಕೊಡ್ಬೇಕಾ ಅನ್ನೋಂಥ ಪ್ರಶ್ನೆನ ನಿಮ್ ಮುಂದೆ ಇಟ್ಕೊಳ್ಳಿ. ಗ್ಯಾಸ್ ಸಿಲಿಂಡರ್ 1,100 ರೂಪಾಯಿ, ಇದೆರಡು ಪೆಟ್ರೋಲ್ ಬಾಂಡ್ಗೆ ಬರುತ್ತೆ. ಇದು ಹಳೇ ವಿಷಯ, ಇದು ಜನರು ಯಾರು ನಂಬಕ್ ಹೋಗಲ್ಲ ನಿಮ್ಗೆ. ಮತ್ತೆ ತೊಗರಿ ಬೇಳೆ 200 ರೂಪಾಯಿ ಅಂತ ಹೇಳಿದ್ರಿ. ಇದೇ ನಿಮ್ಮ ಸರ್ಕಾರ ಇದ್ದಾಗೂ ಕೂಡ ಇದಕ್ಕಿಂತ ಹೆಚ್ಚಿನ ಬೆಲೆ ಇತ್ತು. ನೀವು ಅದನ್ನ ಜನರಿಗೆ ಸುಳ್ಳು ಹೇಳ್ತಾ ಇದ್ದೀರಾ ಅನ್ನೋದು ನನ್ನ ಒಂದು ಆಪಾದನೆ. ಆಮೇಲೆ ನೀವೇನ್ ಹೇಳ್ತೀರಾ, ತೆರಿಗೆಯಲ್ಲಿ ನಮಗೆ ಮರಳಿ ಬರೋದು 13 ರೂಪಾಯಿ ಅಂತ ನೀವ್ ಇದೊಂದು ಜಾಹೀರಾತನ್ನ ಕೊಡ್ತೀರಾ. ತೆರಿಗೆ ವಿಷಯದಲ್ಲಿ ತಾರತಮ್ಯ ಆಗುತ್ತೆ ಅಂತ. ನಾವೀಗ ಮೂಲ ವಿಚಾರಕ್ಕೆ ಬರೋಣ. ನೋಡಿ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡರ ನಡುವೆ ಒಂದು ಸಮನ್ವಯ ಇರುತ್ತೆ. ಅಂದ್ರೆ ಈಗ ರಾಜ್ಯ ಸರ್ಕಾರಗಳು ತೆರಿಗೆಯನ್ನ ಸಂಗ್ರಹ ಮಾಡ್ತವೆ. ಅದರಲ್ಲಿ GST ಅಂತ ಒಂದು ಭಾಗ ಬರುತ್ತೆ, ಕಾರ್ಪೊರೇಟ್ ಟ್ಯಾಕ್ಸ್ ಬರುತ್ತೆ, ಇನ್ಕಮ್ ಟ್ಯಾಕ್ಸ್ ಬರುತ್ತೆ, ಇನ್ನು ಹಲವಾರು ವಿಧವಾದಂತ ಕಂದಾಯ ಇಲಾಖೆದು ಟ್ಯಾಕ್ಸ್ ಬರುತ್ತೆ. ಅದರಲ್ಲಿ ಕೆಲವು ಟ್ಯಾಕ್ಸ್ ಗಳ ಮೇಲೆ ರಾಜ್ಯ ಸರ್ಕಾರದ್ದೇ ನೇರವಾಗಿ ಕಂಟ್ರೋಲ್ ಇರುತ್ತೆ, ಇನ್ ಕೆಲವು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಅದರಲ್ಲಿ GST ಅಲ್ಲಿ 2 ಭಾಗ ಬರುತ್ತೆ. ಇವ್ರು ಇವತ್ತೇನ್ ಹೇಳ್ತಾರೆ ಎಲ್ಲಾರುನು, 100 ರೂಪಾಯಿ ತೆರಿಗೆಯನ್ನ ನಾವು ಕೇಂದ್ರಕ್ಕೆ ಕೊಟ್ರೆ ನಮ್ಗೆ ಮರಳಿ ಬರೋದು 13% ಅಂತ ಇವ್ರು ಏನ್ ಹೇಳ್ತಾ ಇದ್ದಾರೆ. ಇದನ್ನ ನಾವು ಸ್ವಲ್ಪ ಸೂಕ್ಷ್ಮವಾಗಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. GST ಅಂತ ಅದರಲ್ಲಿ GST ಅಲ್ಲಿ 2 ಭಾಗ ಬರುತ್ತೆ, CGST ಮತ್ತೆ SGST ಅಂತ. ಅಂದ್ರೆ ಕೇಂದ್ರ ಸರ್ಕಾರದ ತೆರಿಗೆ GST ಅಲ್ಲಿ, ಅದು ಮತ್ತೆ ರಾಜ್ಯ ಸರ್ಕಾರ ಏನು GST ಹಾಕತ್ತೆ ಅದು ರಾಜ್ಯ ಸರ್ಕಾರಕ್ಕೆ ಉಳ್ಕೊಂಡ್ಬಿಡುತ್ತೆ. ಅಂದ್ರೆ ಈಗ 100 ರೂಪಾಯಿ ಇದೆ ಅಂತ ಒಂದು ಕಳಿಸ್ತಾರೆ ಇವರು GST ಅಂದ್ರೆ, ಅದ್ರಲ್ಲಿ 50 ಭಾಗ ರಾಜ್ಯ ಸರ್ಕಾರಕ್ಕೆ ಇಲ್ಲೇ ಉಳ್ಕೊಳತ್ತೆ, ಅದು ಹೆಚ್ಚಿಗೆ ಹೋಗೋದಿಲ್ಲ. 50 ರೂಪಾಯಿ ಏನ್ ಹೋಗ್ತಾ ಇತ್ತು ಅದರಲ್ಲಿ ಇವರ ಹಿಂದಿನ UPA 1 ಮತ್ತು UPA 2 ಅಲ್ಲಿ ಏನಿರ್ತಾ ಇತ್ತು ತೆರಿಗೆ ಭಾಗ 38% ಇರ್ತಾ ಇತ್ತು. ಅಂದ್ರೆ ಹೋಗೋವಂತ 50 ರೂಪಾಯಿ ಸ್ಟೇಟ್ ಇಂದ ಹೋಗೋದ್ರಿಂದ ಅದನ್ನ ಏನ್ ಮಾಡ್ರು, ಮೋದಿ ಅವ್ರು ಬಂದ್ಮೇಲೆ 10% ಎಕ್ಸ್ಟ್ರಾ ಮಾಡಿದ್ರು. ಅಂದ್ರೆ 48% ಮಾಡಿದ್ದಾರೆ. ಅದ್ರ ಪ್ರಕಾರ ಹೋದಾಗ ಇಲ್ಲಿಂದ ಹೋಗುವಂತ 50 ರೂಪಾಯಿಯಲ್ಲಿ ಏನಾಗುತ್ತೆ ಅಂದ್ರೆ 21 ರೂಪಾಯಿ ಏನಿರುತ್ತೆ ಆ ದುಡ್ಡನ್ನ ಏನ್ ಮಾಡ್ತಾರೆ, ಸ್ಟೇಟ್ ಪೋಲ್ ಅಂದ್ರೆ ಎಲ್ಲಾ ರಾಜ್ಯಗಳಿಗೂ ಹಂಚಿಕೆ ಮಾಡ್ಕೊಳ್ತಾರೆ. ಆ ಹಂಚಿಕೆ ಮಾಡೋದಕ್ಕೆ ಹಣಕಾಸು ಆಯೋಗ ಇದೆಯಲ್ಲ ಇವತ್ತು, ಅದು ಸಾಂವಿಧಾನಿಕ ಸಂಸ್ಥೆ. ನೀವು ಅವ್ರಿಗೆ ಏನು ಹೇಳಕ್ಕಾಗಲ್ಲ, ಅವ್ರು ಯಾರ ಕಂಟ್ರೋಲ್ಗೂ ಬರಲ್ಲ. ಚುನಾವಣಾ ಆಯೋಗ ಇದೆಯಲ್ಲ ಆ ತರ ಅವರು ಕೆಲವು ಮಾನದಂಡಗಳನ್ನ ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ಇವಾಗ ಯಾವ ರಾಜ್ಯದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಎಷ್ಟು ಜನಸಂಖ್ಯೆ ನಿಯಂತ್ರಣ ಮಾಡಿದ್ದಾರೆ, ಅವರ ಭೌಗೋಳಿಕ ಸನ್ನಿವೇಶ ಏನಿದೆ, ಆಮೇಲೆ ಇಲ್ಲಿ ಅರಣ್ಯ ಪ್ರದೇಶ ಎಷ್ಟಿದೆ, ಆಮೇಲೆ SC ST ಕ್ಯಾಟಗರಿಯವ್ರು ಎಷ್ಟಿದೆ, ನಗರ ಪ್ರದೇಶ ಎಷ್ಟಿದೆ, ಅಲ್ಲಿನ ಜನರ ತಲಾದಾಯ ಎಷ್ಟಿದೆ, ಶಿಕ್ಷಣ ಯಾವ ರೀತಿಯಲ್ಲಿದೆ, ಆರೋಗ್ಯದ ಸ್ಥಿತಿಗತಿ ಏನಿದೆ, ಆ ರಾಜ್ಯದ ಉತ್ಪನ್ನ ಏನಿದೆ, ಈ ಎಲ್ಲ ಮಾನದಂಡಗಳ ಮುಖಾಂತರ ಕರ್ನಾಟಕಕ್ಕೆ ಬರಬೇಕಾದಂತ ಪಾಲನ್ನ 4.35 ಇದ್ದಿದ್ದನ್ನ ರೆಡ್ಯೂಸ್ ಮಾಡಿದಂಥವ್ರು ರಘುರಾಮ್ ರಾಜ್ ಅವರು. ಈಗ ಇನ್ನೊಂದು ಹಣಕಾಸು ಆಯೋಗ ಬರಬೇಕು, ಅದು 2026ರಿಂದ ಶುರುವಾಗತ್ತೆ. ಸೊ 2018ನೇ ಇಸ್ವಿಯಲ್ಲಿ ಇವತ್ತು ಏನು ಸಿದ್ದರಾಮಯ್ಯ ಅವರು ಯೋಜನಾ ಆಯೋಗಕ್ಕೆ ಹೋಗ್ಲಿಲ್ವಲ್ಲ, ಇವತ್ತು ನೀವು ಹೆಂಗೆ ಪ್ರಶ್ನೆ ಮಾಡ್ತೀರಾ? ನೀವು ಹೋಗಲ್ಲಿ ಗಲಾಟೆ ಮಾಡಿ ಬಂದಿದ್ದೀರಾ. ಅಂದ್ರೆ ಎಲ್ಲಾ ಸರ್ಕಾರಗಳು ಇವತ್ತು ಹೇಳ್ತಾ ಇರೋದು 100 ರೂಪಾಯಿ ಕಟ್ರೆ ನಮ್ಗೆ 40 ರೂಪಾಯಿ ಬರುತ್ತೆ ಅಂತ. ಖಂಡಿತವಾಗೂ ದೇಶ ಅಂತ ಹೇಳಿದ್ರೆ ನಾವ್ ಇವಾಗ ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಅಂದ್ರೆ ಇವಾಗ ನಮ್ದೊಂದು ಕೂಡು ಕುಟುಂಬ ಇದೆ ಅಂತ ಇಟ್ಕೊಳ್ಳಿ. ನಮ್ ದೇಶದಲ್ಲಿರೋ ಎಲ್ಲಾ ರಾಜ್ಯಗಳನ್ನು ಒಂದೊಂದು ಅಣ್ಣ ಅಥವಾ ತಮ್ಮ ಅಂತ ನೀವು ಉದಾಹರಣೆಗೆ ತಗೊಳ್ಳಿ. ಒಂದ್ ಅಣ್ಣನ್ಗೆ 2 ಮಕ್ಳು ಇರ್ತವೆ, ಇನ್ನೊಂದ್ ಅಣ್ಣಂಗೆ 3 ಮಕ್ಳು ಇರ್ತವೆ.
ಅವನ ಮಕ್ಕಳ ಎಜುಕೇಶನ್ ಆರೋಗ್ಯದ ಸ್ಥಿತಿ ಬೇರೆ ಇರುತ್ತೆ, ಇವನದು ಆರೋಗ್ಯದ ಸ್ಥಿತಿ ಬೇರೆ ಇರುತ್ತೆ, ಇವನ ಎಜುಕೇಶನ್ ಸ್ಥಿತಿ ಬೇರೆ ಇರುತ್ತೆ. ಮನೆಯ ಯಜಮಾನ ಏನ್ ಹೇಳ್ತಾನೆ ಅಂದ್ರೆ, ನೀನ್ ದುಡ್ದಿದ್ರಲ್ಲಿ ಒಂದು 50% ನೀನ್ ಇಟ್ಕೊಳಪ್ಪ, 100 ರೂಪಾಯಿ ಇಲ್ಲ 50 ರೂಪಾಯಿ, ಇನ್ ಮಿಕ್ಕಿದ್ರಲ್ಲಿ ಸ್ವಲ್ಪ ಮನೆ ಕೊಡು, ಮನೆ ನೆಡ್ಸೋರು ಅದನ್ನ ಎಲ್ಲಾರ್ಗು ಹಂಚಿ ಕೊಡ್ತೀವಿ ಅಂತ ಹೇಳಿದ್ರೆ ನಾವ್ ಅದನ್ನ ಒಪ್ಪದೆ ಇರೋದಕ್ಕಾಗಲ್ಲ. ಹಂಗಂತೇಳಿ ಕರ್ನಾಟಕ ರಾಜ್ಯಕ್ಕೆ ಪೂರ್ತಿಯಾಗಿ ಅನ್ಯಾಯ ಆಗ್ಬೇಕು ಅಂತಾನು ಯಾರು ಹೇಳ್ತಾ ಇಲ್ಲ. ಹಾಗೇನಾದ್ರೂ ಆಗ್ಬೇಕು, ನಮ್ಗೆ ತೆರಿಗೆಯಲ್ಲಿ ಹೆಚ್ಚಿನ ಪಾಲು ಬೇಕು ಅಂತ ಹೇಳಿದ್ರೆ ಅದನ್ನ ಸಾಂವಿಧಾನಿಕವಾಗಿ ನಾವು ಬಗೆಹರಿಸ್ಕೋಬೇಕೇ ಹೊರತು ಹಾದಿರಂಪ ಬೀದಿರಂಪ ಮಾಡಿ ಇನ್ನೊಬ್ಬರ ಮೇಲೆ ಆಪಾದನೆಯನ್ನ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಇವತ್ತು ತೆರಿಗೆ ವಿಷಯದಲ್ಲಿ ಚೊಂಬನ್ನು ಕೊಟ್ಟಿದೆ ಅಂತ ಹೇಳ್ತಾ ಇರತಕ್ಕಂತ ಕೇಂದ್ರ, ಇದು ರಾಜ್ಯ ಸರ್ಕಾರ, ರಾಜ್ಯ ಕಾಂಗ್ರೆಸ್ ಸರ್ಕಾರ. ಹಾಗಾದ್ರೆ ನೀವು ಹೆಚ್ಚಿನಂಶ ಕಾಲ ದೇಶವನ್ನ ಆಳ್ದವ್ರು ನೀವೇ ಅಲ್ವಾ? ಈ ಸುದೀರ್ಘವಾದ ಒಂದು ಪ್ರತಿ ವರ್ಷ ತೆರಿಗೆ ಹಂಚಿಕೆ ಆಗಿ ಬಂದಿದೆಯಲ್ಲ, ಅವಾಗ ನೀವು ಚಂಬೆ ಕೊಟ್ಟಿದ್ರಾ ಸಿದ್ದರಾಮಯ್ಯ ಅವರೇ ಅಂತ ಉದಾಹರಣೆ ಇಟ್ಕೋಬೇಕು. ಯಾಕೆ ಅಂದ್ರೆ ನಾನು ಒಬ್ಬ ಕನ್ನಡಿಗನೇ, ಕರ್ನಾಟಕಕ್ಕೆ ಅನ್ಯಾಯ ಆದ್ರೆ ನಾನು ಕೂತ್ಕೊಳ್ಳಲ್ಲ. ಆದ್ರೆ ದೇಶದ ವಿಚಾರ ಬಂದಾಗ ನಾವು ಪ್ರತ್ಯೇಕತೆಯ ವಾದವನ್ನ ಮಾಡಲ್ಲ. ಭಾರತ ಪೂರ್ತಿ ಒಂದೇ ಅನ್ನೋ ನಿಲುವು ನಮ್ಮಂತ ಒಬ್ಬ ರಾಷ್ಟ್ರೀಯವಾದಿಗಳದಾಗಿರುತ್ತೆ ಅನ್ನೋ ಪ್ರಶ್ನೆಯನ್ನ ನಿಮ್ ಮುಂದೆ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ರೆ ಅದನ್ನ ಪ್ರಶಂಸೆಯನ್ನ ಮಾಡಬೇಕು, ಅದನ್ನ ಬಿಟ್ಟು ಸುಮ್ನೆ ಆಪಾದನೆಯನ್ನ ಮಾಡಬಾರ್ದು. ನೀವು ನಿಮ್ಮದೇ UPA ಗೌರ್ಮೆಂಟ್ ಇದ್ದಾಗ ನೀವು ಎಷ್ಟು ಬಾರಿ ಪ್ರಶ್ನೆ ಮಾಡಿದೀರಾ? ಇವತ್ತು BJP ಅವ್ರನ್ನ ನೀವು ಇವತ್ತು ಕೇಳ್ತಾ ಇದ್ದೀರಲ್ಲ, ನಾವು BJPಯನ್ನ ಸಮರ್ಥನೆ ಮಾಡ್ತಾ ಇಲ್ಲ, ಆದ್ರೆ ಒಬ್ಬ ಸಮರ್ಥವಾದಂತಹ ಪ್ರಧಾನಮಂತ್ರಿ ಈ ದೇಶಕ್ಕಿದ್ದಾರೆ, ಅವ್ರನ್ನ ನಾವು ಕಳ್ಕೊಳ್ಬಾರ್ದು ಅನ್ನೋವಂಥ ಉದ್ದೇಶದಿಂದ ನಾವು ಹೇಳ್ತಾ ಇರೋದು ಇವತ್ತು ಈ ಮಾತನ್ನ. ಅಂದ್ರೆ ಒಂದು ಸರಿಸುಮಾರು ಆರ್ಥಿಕ ತಜ್ಞರು ಹೇಳುವ ಪ್ರಕಾರ ನಮ್ಗೆ 33% ಹೆಚ್ಚಿನ ಟ್ಯಾಕ್ಸ್ ರೀಫಂಡ್ ಆಗುತ್ತೆ ಅಂತ ಒಬ್ಬೊಬ್ರು ಹೇಳ್ತಾರೆ. ಅಂದ್ರೆ ಆ ಟ್ಯಾಕ್ಸ್ದು ವೇರಿಯೇಷನ್ಸ್ ಎಲ್ಲ ನೋಡಿದಾಗ ನಾವಿವಾಗ 1000 ರೂಪಾಯಿಯನ್ನ ಇಲ್ಲಿಂದ ಕಲೆಕ್ಟ್ ಮಾಡಿಕೊಟ್ಟಿದ್ರೆ ಕಲೆಕ್ಟ್ಗೂ ಜನರೇಟ್ಗೂ ವ್ಯತ್ಯಾಸ ಇದೆ. ನೀವು ಈ ವ್ಯತ್ಯಾಸವನ್ನ ಎರಡು ಒಂದೇ ಅಂತ ಬಿಂಬಿಸುವಂತ ನಿಸ್ಸೀಮರಾಗೋಗ್ಬಿಟ್ಟಿದ್ದೀರಾ. ಜನರೇಟ್ ಅಂದ್ರೆ ಟ್ಯಾಕ್ಸ್ ನಿರಂತರವಾಗಿ ಬರೋದಕ್ಕೆ ಯಾವ್ದಾದ್ರು ಯೋಜನೆಗಳನ್ನ ಮಾಡಬೇಕು. ಅಂದ್ರೆ ಉದಾಹರಣೆಗೆ ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ದೊಡ್ಡ ಕೈಗಾರಿಕೋದ್ಯಮ ಸ್ಥಾಪನೆ ಆದ್ರೆ ಅದರ ಹೆಡ್ ಕ್ವಾರ್ಟರ್ಸ್ ಕರ್ನಾಟಕದಲ್ಲಿದ್ರೆ ಅದು ಟ್ಯಾಕ್ಸ್ ಜನರೇಷನ್. ಆದ್ರೆ ಅದು ಬೇರೆ ರಾಜ್ಯದಲ್ಲಿದ್ರೆ ಅವ್ರದ್ದು ಇಲ್ಲಿ ಬ್ರಾಂಚ್ ಇದ್ರೆ ಅದನ್ನ ಕಲೆಕ್ಟ್ ಮಾಡಿದ್ರೆ ಅದು ನಿಮ್ಗೆ ಜನರೇಟ್ ಆಗಲ್ಲ, ಅವ್ರದ್ದು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿಕೊಟ್ಟಂಗ ಆಗುತ್ತೆ. ಸೊ ಇನ್ಕಮ್ ಟ್ಯಾಕ್ಸ್ ವಿಷಯಕ್ಕೆ ಬರುವಾಗ 42% ಟ್ಯಾಕ್ಸ್ ಅನ್ನ ಎಲ್ಲ ರಾಜ್ಯಗಳಿಗೂ ಹಂಚಿ ಕೊಡ್ತಾರೆ. ಇದರಲ್ಲಿ ತಾರತಮ್ಯ ಇದ್ರೆ ಅದನ್ನ ನೀವು ಹಣಕಾಸು ಆಯೋಗಕ್ಕೆ ಪತ್ರವನ್ನ ಬರಿಬೇಕು. ಆ ಒಂದು ಮೀಟಿಂಗ್ಗಳಲ್ಲಿ ಏನು ಸಲಹೆ ಸೂಚನೆಗಳನ್ನು ಕೇಳ್ತಾರೆ ಅವಾಗ ಹೋಗಿ ಅದನ್ನ ಅಲ್ಲಿ ಬಗೆಹರಿಸ್ಕೊಬೇಕು. ನೀವು ಇದನ್ನ ತಿಳ್ಕೊಳ್ಳಿ, ನಾಳೆ ದಿನ ನೀವು ಕೂಡ ಕೇಂದ್ರದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಾಗ ಎಲ್ಲಾ ರಾಜ್ಯಗಳು ನಿಮ್ಮ ಮೇಲೆ ಇದೇ ವಿಧವಾದಂತ ಆಪಾದನೆಯನ್ನ ಮಾಡಿದ್ರೆ ನೀವು ಏನ್ ಮಾಡ್ತೀರಾ? ಮೋದಿ ಅವರು ಕೂಡ ಆಪಾದನೆ ಮಾಡಿದ್ದಾರೆ, ಆದ್ರೆ ಎಲ್ಲೂ ರಾಷ್ಟ್ರವನ್ನ ಪ್ರತ್ಯೇಕತೆ ರಾಷ್ಟ್ರದ ಬೇಡಿಕೆಯನ್ನ ಇಡ್ತೀವಿ ಅಂತ ಹೇಳುವಂತ ಧಮ್ಕಿಯನ್ನ ಹಾಕ್ಲಿಲ್ಲ. ನೀವ್ ಯಾವತ್ತು ಹೇಳ್ತಾ ಇದ್ದೀರಾ ಗಣತಂತ್ರ, ಒಕ್ಕೂಟ ವ್ಯವಸ್ಥೆ, ಫೆಡರಲ್ ಸಿಸ್ಟಮ್, ಇದು ಈ ರೀತಿ ಪ್ರಿಯಾಂಬೆಲ್ ಸಂವಿಧಾನದೆಲ್ಲ ಹೇಳ್ತೀರಾ, ಆದ್ರೆ ನೀವು ಆ ಪ್ರಿಯಾಂಬೆಲ್ಗೆ ಎಷ್ಟು ನೀವು ಬೆಲೆಯನ್ನು ಕೊಡ್ತಾ ಇದ್ದೀರಾ ಅನ್ನೋಂತ ಒಂದು ಮೂಲವಾದ ಪ್ರಶ್ನೆಯನ್ನ ನಿಮ್ ಮುಂದೆ ಇಟ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ನೀವು ಒಂದು ಸಣ್ಣ ಮಗುವನ್ನು ಬಿಡದೆ ಸ್ಕೂಲಲ್ಲೂ ಕೂಡ ಪ್ರಿಯಾಂಬೆಲ್ ಅನ್ನ ಓದಿಸಿದ್ರಿ. ನೀವು ಏನ್ ಹೇಳುತ್ತೆ? ಮೂಲಭೂತ ಸೌಕರ್ಯ ದೇಶದಲ್ಲಿ ಎಲ್ಲೇ ಇದ್ರು ಕೂಡ ಪ್ರತಿಯೊಬ್ಬರಿಗೂ ಸಿಗ್ಬೇಕು ಅಂತ ಹೇಳುತ್ತಲ್ಲ. ಇವತ್ತು ನೀವು UPಗೆ ಕಂಪೇರ್ ಮಾಡಿ UP 1 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ 100 ರೂಪಾಯಿ, ಇದು 256 ರೂಪಾಯಿ ಹೋಗುತ್ತೆ ಅಂತೆಲ್ಲ ಆಪಾದನೆ ಮಾಡ್ತಿರಲ್ಲ. ಪಾಕಿಸ್ತಾನಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇವತ್ತು UPಯಲ್ಲಿದೆ. ಅಲ್ಲಿರೋ ಬಡವರ ಉದ್ಧಾರ ಆಗೋದು ಬೇಡನೋ? ಅದು ನಮ್ದೇ ದೇಶದ ಭಾಗ ಅಲ್ಲೇನೋ? ನಾರ್ತ್ ಈಸ್ಟ್ ಅಲ್ಲಿ ಸಂಪರ್ಕನೂ ಒಂದ್ ಮಾನದಂಡ ಟ್ಯಾಕ್ಸ್ ಅನ್ನ ಡಿವೈಡ್ ಮಾಡ್ಕೊಡೋದಕ್ಕೆ. ನೀವು ಎಷ್ಟು ಹೈವೇಗಳನ್ನು ಮಾಡಿಟ್ಟಿದ್ರಿ? ಅಲ್ಲಿರೋ ಜನರ ಕತೆ ಏನಾಗ್ಬೇಕು? ನಾವೀಗ ತೆರಿಗೆ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಮೋದಿ ಅವರು ಏನು ಅಭಿವೃದ್ಧಿ ಮಾಡಿಲ್ಲ ಅಂತಾನು ಕೂಡ ಆಪಾದನೆಯನ್ನ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದವರು ಈ ಜಾಹೀರಾತುಗಳಲ್ಲಿ. ನಾವು ಕೆಲವೊಂದು ನೋಡೋಣ. ಮೋದಿ ಅವರು ಚೊಂಬು ಕೊಟ್ರು, ಚಿಪ್ ಕೊಟ್ರು ಅಂತೆಲ್ಲ ಹೇಳ್ತಿರಲ್ಲ ನೀವು. ನಿಜವಾದ ಅರ್ಥದಲ್ಲಿ ಕಾಂಗ್ರೆಸ್ ಪಕ್ಷನೇ ಜನಗಳಿಗೆ ಚಿಪ್ ಕೊಟ್ಟಿರೋದು. ಮೋದಿ ಅವರೆಲ್ಲ ಚೊಂಬು ಕೊಟ್ಟಿರೋದು, ನೀವು ಚಿಪ್ಪೆ ಕೊಟ್ಬಿಟ್ಟಿದ್ದೀರಾ. ಹೆಂಗೆ ಅಂತ ಹೇಳಿದ್ರೆ, ಇವಾಗ ಉದಾಹರಣೆಗೆ ರಾಷ್ಟ್ರೀಯ ಹೆದ್ದಾರಿಗಳು, ಮೈಸೂರು ಮತ್ತೆ ಬೆಂಗಳೂರಿನ ಹೈವೇ ಏನಿತ್ತು, ದಶಕಗಳ ಕನಸದು. ನಿಮ್ ಕೈಲಿ ಈಡೇರ್ಸಕ್ಕಾಗ್ಲಿಲ್ಲ. ಪ್ರತಾಪ್ ಸಿಂಹ ಅವರು MP ಆದಾಗ ಅದನ್ನ ಈಡೇರಿಸಿದ್ದಾರೆ. ಆ ಹೈವೇಲಿ ನಾನು ಹೋಗಿ ಬಂದಿದ್ದೀನಿ, ಈ ಹಿಂದಿನ ವಿಡಿಯೋಗಳಲ್ಲಿ ಕೂಡ ನಾನು ಹೇಳಿದ್ದೀನಿ. ಅದಲ್ಲದೆ ಬೆಂಗಳೂರಿನ ರಿಂಗ್ ರಸ್ತೆ ಇವಾಗ ಗೊರಗೊಂಟೆಪಾಳ್ಯ ಮುಖಾಂತರ ಬಂದು ರಿಂಗ್ ರೋಡಿಗೆ ಟಚ್ ಆಗಿ ಹೋಗುವಾಗ ಸಿಕ್ಕಾಪಟ್ಟೆ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇತ್ತು. ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನಿದೆ, ಡಾಬಸ್ಪೇಟೆ ಮುಖಾಂತರ ಹೊಸೂರ್ಗೆ ಹೋಗ್ಲಿಕ್ಕೆ ಒಂದು
ಹೊಸಕೋಟೆವರೆಗೂ ಬೈಪಾಸನ್ನು ಏನು ಮಾಡಿದ್ದಾರೆ, ಇದೆಲ್ಲ ಅಭಿವೃದ್ಧಿ ಅಂತ ನಿಮ್ಮ ಕಣ್ಣಿಗೆ ಕಾಣಲ್ವಾ? ಬೆಂಗಳೂರಿಗೆ ಸಬರ್ಬನ್ ಅನ್ನ ಇವತ್ತು ರೈಲ್ವೆಯನ್ನ ತಗೊಂಬಂದು ಕೊಡ್ತಾ ಇದ್ದಾರೆ, ಇದು ನಿಮ್ಗೆ ಅಭಿವೃದ್ಧಿ ಅಂತ ಕಾಣಲ್ವಾ? ಬೆಂಗಳೂರಿನ ಮೆಟ್ರೋ ಯೋಜನೆಯನ್ನ ಎಷ್ಟು ಮುಂದುವರಿಸ್ಕೊಟ್ಟಿದ್ದಾರೆ, ಇದು ನಿಮ್ಗೆ ಅಭಿವೃದ್ಧಿ ಅಂತ ಕಾಣಲ್ವಾ? ಅದು ಬಿಟ್ಟು ಕರ್ನಾಟಕಕ್ಕೆ ಅಂತ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲ್ಗಳನ್ನ ಕೊಟ್ಟಿದ್ದಾರೆ, ರೈಲ್ವೆಯನ್ನ ಮೇಲ್ದರ್ಜೆಗೇರಿಸಿದ್ದಾರೆ, ಎಷ್ಟೋ ರೈಲ್ವೆ ನಿಲ್ದಾಣಗಳನ್ನ. ಇದೆಲ್ಲ ನಿಮ್ಗೆ ಅಭಿವೃದ್ಧಿ ಅಂತ ಕಾಣೋದಿಲ್ವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ? ನೀವು ಅಧಿಕಾರ ಹಿಡಿಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಒಬ್ಬ ಸಮರ್ಥ ವ್ಯಕ್ತಿ ಒಳ್ಳೆಯ ಕೆಲಸವನ್ನ ಮಾಡಿರೋದನ್ನ ನೀವು ಇವತ್ತು ಇದನ್ನ ಮಾಡಬಾರ್ದು. ಯಾಕೆಂದ್ರೆ ಈ ದೇಶದ ಜನತೆ ನಾವಿನ್ನೂ ಮರ್ತಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸು ಏನಾಗಿತ್ತು? ದೇಶದಲ್ಲಿ ಸುಲಲಿತವಾದಂತಹ ಒಂದು ಸಂಪರ್ಕ ಸೇತು ನಿರ್ಮಾಣ ಆಗಬೇಕು, ಸಂಚಾರ ವ್ಯವಸ್ಥೆ ಸುಗಮವಾಗಬೇಕು ಅಂತ ಅವರು ಹೈವೇಗಳನ್ನು ಮಾಡಿದ್ರು. ಆದರೆ UPA 1 ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಅಟಲ್ ಬಿಹಾರಿ ವಾಜಪೇಯಿ ಅವರ ಬೋರ್ಡ್ಗಳನ್ನು ತೆಗೆಸ್ಲಿಕ್ಕೆ ಖರ್ಚು ಮಾಡದಂತಹ ಹಣವನ್ನ ಹೈವೇಗಳನ್ನ ಉದ್ಧಾರ ಮಾಡಲಿಕ್ಕೆ ಹಾಕಿದಿದ್ರೆ ನಮ್ಮ ದೇಶದ ರಸ್ತೆಗಳು ಇನ್ನೂ ಉತ್ತಮ ಗುಣಮಟ್ಟದ್ದಾಗಿ ಇರ್ತಾ ಇತ್ತು. ಆದ್ರೆ ನರೇಂದ್ರ ಮೋದಿ ಅವರು ಇವತ್ತು ವಿಶ್ವ ದಾಖಲೆಯನ್ನ ಮಾಡಿದ್ದಾರೆ. ನೆನಪಲ್ಲಿ ಇಟ್ಕೊಳ್ಳಿ, ಒಂದೇ ದಿನದಲ್ಲಿ 100 ಕಿಲೋಮೀಟರ್ಗಳ ಹೈವೇಯನ್ನ ನಿರ್ಮಿಸೋದರ ಮುಖಾಂತರ ವಿಶ್ವದಲ್ಲಿ ಒಂದು ರೆಕಾರ್ಡ್ ಅನ್ನ ಮಾಡಿದೆ ಇವತ್ತು ಭಾರತ ಸರ್ಕಾರ. ಇದರಲ್ಲಿ ಪಕ್ಷಾತೀತವಾಗಿ ಹೇಳ್ಬೇಕಂದ್ರೆ ಭಾರತ ಸರ್ಕಾರ ಮಾಡಿರೋದು. ಎಂತೆಂಥ ಒಂದು ಕಠಿಣವಾಗಿರುವಂತ ಭೌಗೋಳಿಕ ಸನ್ನಿವೇಶಗಳಲ್ಲಿ ಟನಲ್ಗಳನ್ನು ಮಾಡುವುದರ ಮುಖಾಂತರ ಭಾರತದ ಒಂದು ಗಡಿ ಪ್ರದೇಶಕ್ಕೆ ಸಂಪರ್ಕವನ್ನ ಸಾಧಿಸೋದರ ಮುಖಾಂತರ ಸಾಗರ ಮಾಲಾ ಯೋಜನೆಯ ಮುಖಾಂತರ ಜರ್ನಿ ಮಾಡ್ತಾ ಇದ್ರೆ ಇವತ್ತು ಟೋಲ್ ಬಗ್ಗೆ ಎಲ್ಲರೂ ತುಂಬಾ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾರೆ. ನಿಜವಾಗ್ಲೂ ಸುಲಲಿತವಾಗಿ ಸಂಚಾರ ಆದ್ರೆ ಇಂಧನದಲ್ಲಿ ಉಳಿತಾಯ ಆಗುತ್ತೆ. ಅದನ್ನ ನಾವು ಇನ್ನೊಂದು ದೇಶದ ಮೇಲೆ ಅವಲಂಬನೆಯನ್ನ ಕಡಿಮೆ ಮಾಡುತ್ತೆ. ಆ ಒಂದು ಫ್ಯೂಲ್ ಅಲ್ಲಿ ಉಳಿದಿರುವಂತಹ ಒಂದು ದುಡ್ಡನ್ನ, ಅಂದ್ರೆ ಇಂಧನದಲ್ಲಿ ಉಳಿತಾಯವಾದ ದುಡ್ಡನ್ನ ನಾವು ಟೋಲ್ಗೆ ಕಟ್ಟೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ. ಇದನ್ನ ಯಾರು ಬೇಕಾದ್ರೂ ರಾಜಕೀಯ ಪ್ರೇರಿತಗೊಳಿಸಿ ಬೇಕಾದಂಗೆ ಮಾತನಾಡ್ಬೋದು. ನಿಮಗೆ ಸಂಚಾರವೂ ಸುಲಲಿತವಾಗಿರಬೇಕು, ಎಲ್ಲವೂ ಉಚಿತವಾಗಿ ಬರಬೇಕು ಅಂತ ಹೇಳಿದ್ರೆ ಕಷ್ಟ ಸಾಧ್ಯವಾದ ಮಾತು. ಯಾಕೆ ಅಂತ ಹೇಳಿದ್ರೆ ಇವತ್ತು ಭಾರತದಂತಹ ದೇಶದಲ್ಲಿ ಬಹು ಜನಸಂಖ್ಯೆ ಇರುವಂತದ್ದು ವಿಶ್ವದಲ್ಲೇ ಇವತ್ತು ರೆಕಾರ್ಡ್ ಆಗಿದೆ. ನಮ್ದು 142 ಕೋಟಿಗೆ ನಮ್ಮ ಜನಸಂಖ್ಯೆ ಮೀರಿದೆ. ಅಂತ ದೇಶದಲ್ಲಿ ಒಂದು ಭೂಮಿಯನ್ನ ಖರೀದಿ ಮಾಡ್ಬೇಕಾದ್ರೆ ಅದಕ್ಕೆ ಪರಿಹಾರವನ್ನು ಕೊಡ್ಬೇಕಾದ್ರೆ ತುಂಬಾ ಕಷ್ಟದ ಸ್ಥಿತಿ ಇದೆ. ಅದನ್ನ ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾವು ಅಧಿಕಾರವನ್ನ ಹಿಡಿಲೇಬೇಕು ಅಂತ ಜನರಿಗೆ ತಪ್ಪು ಸಂದೇಶವನ್ನ, ವಾಸ್ತವಿಕತೆಯನ್ನ ಮರೆಮಾಚಿ ತಪ್ಪು ಸಂದೇಶಗಳನ್ನ ಕೊಡಬಾರದು ಅಂತ ಹೇಳ್ತಕ್ಕಂಥದ್ದು ಈ ವಿಡಿಯೋ ಮಾಡ್ತಕ್ಕಂಥ ಒಂದು ಉದ್ದೇಶ ಆಗಿತ್ತು. ನಾವು ಇಲ್ಲಿ ರಾಜ್ಯ ಸರ್ಕಾರವನ್ನು ನಾವು ಬ್ಲೇಮ್ ಮಾಡ್ತಾ ಇಲ್ಲ, ಕೇಂದ್ರ ಸರ್ಕಾರವನ್ನು ಬ್ಲೇಮ್ ಮಾಡ್ತಾ ಇಲ್ಲ. ಮತದಾರರಾದ ನಾವು ಯೋಚನೆಯನ್ನ ಮಾಡಬೇಕು. ಇದನ್ನ ತಿಳ್ಕೊಳ್ಳೋ ಅಂತ ಅಧಿಕಾರ ಮತ್ತೆ ಕರ್ತವ್ಯ ಎರಡು ಕೂಡ ನಮ್ದಿದೆ ಅಂತ ಹೇಳ್ತಕ್ಕಂಥದ್ದು ಈ ಒಂದು ಚೊಂಬಿನ ಒಂದು ಜಾಹೀರಾತಿಗೆ, ಈ ಒಂದು ಅಕ್ಷಯ ಪಾತ್ರೆಯ ಗುಣ ಅಂತ ಒಂದು ವಿಷಯವನ್ನ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.